ಸರಿಯಾಗಿ ಕೂತ್ಕೊಂಡು ಕೈ ಮುಕ್ಕೊಂಡು ಕೂತ್ಕೊಳ್ಬೇಕು. ಹಾಗೆ ಮಕ್ಕಳೆಲ್ಲ ಅಮ್ಮ ಇಲ್ಲ ನೋಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಓಂ ಓಂ ಓಂಕಾರ ರೂಪಂ ತ್ರ್ಯಾಮಪಿ ಚ ಪರಂ ಯತ್ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕಲಯತಿ ಮನಸಃ ತೇಜಸಿಂಧೂರಮೂರ್ತಿಂ ಯೋಗೇಂದ್ರೇರ ಬ್ರಹ್ಮರಂದ್ರೈಃ ಸಕಲ ಗುಣಮಯೋ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಂಗಣೇಶಂ ಗಜಮುಖಮಭಿತೋ ವ್ಯಾಪಕಂ ಚಿಂತಯಂತೆ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಬೆಂಗಳೂರಿನ ಶ್ರೀನಗರಕ್ಕೆ ಬಂದಿದ್ದೇವೆ. ಇಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಯೋಗ ಶಿಬಿರ, ಬೇಸಿಗೆ ಕಾಲದಲ್ಲಿ ನಡೆಸುವಂತಹ ಯೋಗ ಶಿಬಿರ. ಎಲ್ಲ ಮಕ್ಕಳಿಗೆ ಸ್ಕೂಲು ಮುಗಿದ ನಂತರದಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಆಯೋಜಿಸಲ್ಪಟ್ಟಿರತಕ್ಕಂತಹ ಯೋಗ ಶಿಬಿರಕ್ಕೆ ಬಂದಿದ್ದೇವೆ. ಯೋಗ ಶಿಬಿರದ ಹೆಸರು ಸಂಕಲ್ಪ ಸೇವಾ ಟ್ರಸ್ಟ್. ಸಂಕಲ್ಪ ಸೇವಾ ಟ್ರಸ್ಟ್ ಇದನ್ನು ನಡೆಸ್ತಾ ಇರತಕ್ಕಂಥವರು ಮಂಜುಳಾ ರವಿ ಸುಬ್ರಹ್ಮಣ್ಯಂ. ತಾವು ಕೇಳಿರ್ಬೋದು, ರವಿ ಸುಬ್ರಹ್ಮಣ್ಯಂ ಇಲ್ಲಿಯ ಶಾಸಕರವರು, ಶಾಸಕರ ಧರ್ಮಪತ್ನಿ ಆಗಿರ್ತಕ್ಕಂತಹ ಮಂಜುಳಾ ಸುಬ್ರಹ್ಮಣ್ಯವರು ಇಲ್ಲೇ ಇದ್ದಾರೆ. ಅವರು ನಡೆಸ್ತಾ ಇರತಕ್ಕಂಥದ್ದು ಈ ಯೋಗ ಶಿಬಿರವನ್ನು ಸಣ್ಣ ಮಕ್ಕಳಿಗಾಗಿ, ಪುಟಾಣಿ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳಿಗಾಗಿ, ಮಕ್ಕಳ ಬೆಳವಣಿಗೆ, ಅಭ್ಯುದಯ, ಬುದ್ಧಿ ವಿಕಾಸ ಇತ್ಯಾದಿಗಳನ್ನು ಮಾಡುವುದಕ್ಕೋಸ್ಕರವಾಗಿ 17 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾಧಾರಣವಾಗಿ 2007ನೇ ಇಸ್ವಿಯಿಂದ ಅಂತ ಹೇಳ್ಬೋದು ಅಲ್ವಾ? 2007ನೇ ಇಸ್ವಿಯಿಂದ ಆರಂಭವಾಗಿದೆ. 18 ವರ್ಷಗಳಿಂದಲೂ ಸಹಿತವಾಗಿ ಈ ಯೋಗ ಶಿಬಿರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಯೋಗಗಳು ನಡೀತದೆ. ಮಕ್ಕಳಿಗೆ ಯೋಗಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ. ಯೋಗ ಟೀಚರು ಪರಮೇಶ್ವರ್ ಅವರು ಯೋಗಗಳನ್ನು ಕಲಿಸ್ತಾ ಇದ್ದಾರೆ. ಜೊತೆಯಲ್ಲಿ ಸಂಗೀತ ಪ್ರೋಗ್ರಾಮ್ ಇರ್ತದೆ, ಮಕ್ಕಳಿಗೆ ಸಂಗೀತವನ್ನು ಕಲಿಸೋದು. ಜೊತೆಯಲ್ಲಿ ಡ್ಯಾನ್ಸು, ಆ್ಯಕ್ಟಿವಿಟೀಸ್. ಅವರು ಯಾವಾಗಲೂ ಸದಾಕಾಲದಲ್ಲೂ ಸಹಿತವಾಗಿ ಪರಾಂಗುಖ ಆಗಬಾರ್ದು. ಅವರಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರಬೇಕು. ಆ ದೃಷ್ಟಿಯಿಂದ ಚಿತ್ರಕಲೆ, ಸಂಗೀತ, ಹಾಡು ಹೇಳುವಿಕೆ, ಶ್ಲೋಕಾದಿಗಳನ್ನು ಹೇಳೋದು, ಸ್ತೋತ್ರಾದಿಗಳನ್ನು ಹೇಳೋದು, ಜೊತೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಯಾವ ರೀತಿಯಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ತಂದೆ ತಾಯಿಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ತಂದೆ ತಾಯಿಗಳಿಗೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡಬೇಕು, ತಂದೆ ತಾಯಿಗಳು ಹೇಳಿದಂತಹ ಮಾತನ್ನು ಯಾವ ರೀತಿಯಲ್ಲಿ ನಾವು ಕೇಳಬೇಕು ಹೇಳುವಂತಹ ಸಮಗ್ರ ಎಲ್ಲ ವಿಚಾರಗಳನ್ನು ಸಹಿತವಾಗಿ ಮಕ್ಕಳ ಬುದ್ಧಿ ವಿಕಾಸಕ್ಕಾಗಿ ಮಾಡ್ತಾ ಇರತಕ್ಕಂತಹ ವಿಶೇಷವಾದಂತಹ ಶಿಬಿರ ಸಂಕಲ್ಪ ಸೇವಾ ಟ್ರಸ್ಟ್. ಸಂಕಲ್ಪ ಅಂದರೆ ಏನು ಹಾಗಿದ್ರೆ? ಸಮ್ಯಕ್ ಕಲ್ಪಯತಿ ಇತಿ ಸಂಕಲ್ಪ. ಚೆನ್ನಾಗಿ ಕಲ್ಪನೆಯನ್ನು ಮಾಡಿಕೊಳ್ಳುವುದು ಅಂದ್ರೇನು? ನಾವು ಏನೇನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಅಂತ ಹೇಳಿಬಿಟ್ಟು ಅದನ್ನೆಲ್ಲವನ್ನು ಮಾಡಿ ತೋರಿಸೋದು, ಇದು ಸಂಕಲ್ಪವಾಗಿರ್ತಕ್ಕಂಥದ್ದು. ನಾವು ಪೂಜೆಯನ್ನು ಮಾಡುವಾಗಲೂ ಅಷ್ಟೇ ಸಂಕಲ್ಪವನ್ನು ಮಾಡ್ಕೊಳ್ತೇವೆ. ಇವತ್ತಿನ ದಿವಸ ನಾವು ಇಂತಹ ಪೂಜೆಯನ್ನು ಮಾಡ್ತೇವೆ, ಇಂತಹ ದೇವರಿಗೆ ಹೇಳುವಂತಹ ದೃಷ್ಟಿಯಿಂದ. ನೋಡಿ, ಈಗಾಗಲೇ ಬೇಸಿಗೆ ಬಿದ್ದಿದೆ. ಸೂರ್ಯನ ಆತಪ ನಮಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಸಹಿತವಾಗಿ ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಅರ್ಥಾತ್ ಚೈತನ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಅದಕ್ಕೆ ಮನೆಯಲ್ಲಿ ಮಾಡೋದು ಕಷ್ಟ. ಯಾಕೆಂದರೆ ತಂದೆ ತಾಯಿಗಳಿಗೆ ಉದ್ಯೋಗ ಇರ್ತದೆ, ಅಥವಾ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿಕೊಟ್ಟದ್ದನ್ನು ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಬೆಳವಣಿಗೆ ಮಾಡಬೇಕು ಅಂದರೆ ಸಾಮೂಹಿಕವಾಗಿ ಅವರಿಗೆ ಪ್ರಚೋದನೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಒಬ್ಬೊಬ್ಬರಿಗೆ ಹೇಳಿದರೆ ಅದನ್ನು ಸರಿಯಾಗಿ ಮಾಡುವಂತಹ ಸನ್ನಿವೇಶವನ್ನು ಒದಗಿಸಿಕೊಳ್ಳೋದಿಲ್ಲ.
ಅದಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ನಾವು ಏನು ಮಾಡಬೇಕು ಅಂದರೆ ಒಂದು ಸಾಮೂಹಿಕವಾಗಿ ಮಕ್ಕಳನ್ನು ಒಗ್ಗೂಡಿಸಿ, ಯಾಕೆಂದರೆ ಕಪ್ಪೆ ಹಿಡಿದು ಕೊಳಗ ತುಂಬಿದ ಹಾಗೆ ಅಷ್ಟು ಸುಲಭವಾಗಿ ಒಗ್ಗೂಡೋದಿಲ್ಲ. ಆದರೆ ಅವರಿಗೆ ಹಿತಬೋಧನೆಯನ್ನು ಮಾಡಿ ಅವರನ್ನು ಒಗ್ಗೂಡಿಸಿ ಅವರಿಗೆ ವಿಕಾಸವಾದಂತಹ ಕೆಲವಷ್ಟು ಸ್ತೋತ್ರಾದಿಗಳನ್ನು ಹೇಳುವುದರಿಂದ, ಕಥೆಗಳನ್ನು ಹೇಳುವುದರಿಂದ ಮಕ್ಕಳು ಬೇಗನೆ ಕಥೆಗಳಿಗೆ ಮಣಿತಾರೆ. ಆದ್ದರಿಂದ ಪಂಚತಂತ್ರದ ಕಥೆಗಳು ಬಹಳ ಅದ್ಭುತವಾಗಿರತಕ್ಕಂತಹದ್ದು. ಆ ಕಥೆಗಳನ್ನು ಹೇಳಿ ಮಕ್ಕಳನ್ನು ನಮ್ಮೆಳೆಗೆ ಸೆಳೆದುಕೊಳ್ಬೇಕು. ತದನಂತರದಲ್ಲಿ ಅವರಿಗೆ ಆಕ್ಟಿವಿಟೀಸ್ ಏನು ಅಂತ ನಾವು ತಿಳಿಸ್ಕೊಡ್ಬೇಕು. ಈ ರೀತಿಯಲ್ಲಿ ಮಾಡುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆಗಳು, ಮುಂದಿನ ಪ್ರಜೆಗಳು ಒಳ್ಳೆಯ ರೀತಿಯಲ್ಲಿ ತಯಾರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ಆಯೋಜಿಸಿ ಬಹಳ ವರ್ಷಗಳಿಂದಲೂ ಸಹಿತವಾಗಿ ಸಾಧನಾ ರೂಪಕ್ಕೆ ತಂದಿದ್ದಾರೆ. ಇದೇ ಒಂದು ಸಂತೋಷದ ವಿಚಾರವಾಗಿರ್ತಕ್ಕಂಥದ್ದು. ನಮ್ಮ ಸುವರ್ಣ ಸಂಕಲ್ಪವೂ ಸಹಿತವಾಗಿ ಇವತ್ತಿನ ದಿವಸ ಸಂಕಲ್ಪ ಸೇವಾ ಟ್ರಸ್ಟಿಗೆ ಬಂದಿದೆ. ನೋಡಿ, ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಇಂತಹ ವಿಚಾರಗಳು ಸಾಕಷ್ಟು ಬರ್ತದೆ. ಆಯುರ್ವೇದದ್ದಾಗಿರಲಿ, ಯೋಗದ್ದಾಗಿರಲಿ, ಅಥವಾ ಮುದ್ರೆಗಳದ್ದಾಗಿರಲಿ, ಅಥವಾ ಮನುಷ್ಯನ ಬೆಳವಣಿಗೆ, ತಿಳುವಳಿಕೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ನಾವು ಸಹಿತವಾಗಿ ಯಾವುದಾದ್ರೂ ಶಿಬಿರಕ್ಕೆ ಹೋಗಿ ಮಕ್ಕಳ ಜೊತೆಯಲ್ಲಿ ಬೆರೆತು ಮಕ್ಕಳಿಗೆ ಕೆಲವಷ್ಟು ಹಿತಬೋಧನೆಯನ್ನು, ಹಿತವಾದಂತಹ ಮಾತನ್ನು ಹೇಳಿ, ಮಕ್ಕಳಿಗೆ ಕಥೆಯನ್ನು ಹೇಳಿ, ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ಬೋಧನೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ನಮ್ಮ ಸುವರ್ಣ ಸಂಕಲ್ಪವು ಇಟ್ಟುಕೊಂಡಿದೆ. ಅದಕ್ಕೋಸ್ಕರವಾಗಿ ನಾವು ಈ ಬೇಸಿಗೆ ಶಿಬಿರದ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕಾರಣ ಯಾಕೆ ಅಂತಂದರೆ, ಇಲ್ಲಿ ತುಂಬ ಚೆನ್ನಾಗಿ ಯೋಗ ಶಿಬಿರವನ್ನು ನಡೆಸ್ತಾರೆ. ಸಣ್ಣ ಪುಟಾಣಿ ಮಕ್ಕಳಿಗೆಲ್ಲರಿಗೂ ಸಹಿತವಾಗಿ ಯೋಗವನ್ನು ಹೇಳ್ಕೊಡ್ತಾರೆ. ಜೊತೆಯಲ್ಲೆಲ್ಲ ರೀತಿಯಾದಂತಹ ಚಟುವಟಿಕೆಗಳಿದೆ. ಹೇಳುವಂತಹ ಮಾತನ್ನು ತಿಳಿದುಕೊಂಡು ತದನಂತರದಲ್ಲಿ ನಮ್ಮ ಇವತ್ತಿನ ಪ್ರೋಗ್ರಾಮನ್ನು, ಇವತ್ತಿನ ಕೆಲಸವನ್ನು ನಾವು ಈ ಸಂಕಲ್ಪದಲ್ಲಿ ಹಾಕ್ಕೊಂಡಿದ್ದೇವೆ. ಪ್ರಪ್ರಥಮವಾಗಿ ಈ ಸಂಕಲ್ಪ ಟ್ರಸ್ಟನ್ನು ನಡೆಸ್ತಾ ಇರತಕ್ಕಂತಹ ರವಿ ಸುಬ್ರಹ್ಮಣ್ಯಂ ಹಾಗೂ ಮಂಜುಳಾರವರಿಗೆ, ಅವರ ಧರ್ಮಪತ್ನಿಯಾಗಿರ್ತಕ್ಕಂತಹ ಮಂಜುಳಾರವರಿಗೆ ನಮ್ಮ ಸುವರ್ಣ ಸಂಕಲ್ಪವು ಧನ್ಯವಾದವನ್ನು ಅರ್ಪಿಸ್ತದೆ. ಯಾಕೆಂತಂದರೆ ಇದನ್ನು ನಡೆಸುವುದೇ ತುಂಬ ಕಷ್ಟವಾಗಿರ್ತಕ್ಕಂತಹದ್ದು. ಈ ರೀತಿಯಲ್ಲಿ ನಾವು ನಡೆಸಿದಾಗ ಮಕ್ಕಳಿಗೂ ಒಂದು ರೀತಿಯಾದಂತಹ ಹುಮ್ಮಸ್ಸು ಉಂಟಾಗ್ತದೆ. ನಾವು ಮತ್ತೆ ಈ ವರ್ಷ ಮಾತ್ರ ಅಲ್ಲ, ಬರುವ ವರ್ಷವೂ ಸೇರ್ಕೊಳ್ಬೇಕು, ಮತ್ತಷ್ಟು ಕಲಿಬೇಕು, ಮತ್ತಷ್ಟು ನಾವು ಬೆಳವಣಿಗೆ ಆಗಬೇಕು ಅನ್ನುವಂತಹ ಭಾವನೆ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ಇಂತಹ ಆಯೋಜನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಾವು ಪ್ರಪ್ರಥಮವಾಗಿ ವಂದನೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸುವರ್ಣ ಸಂಕಲ್ಪದ ಕಡೆಯಿಂದ. ಇವತ್ತಿನ ದಿವಸ ಅವರಿಗೆ ವಂದನೆ ಹಾಗೂ ಧನ್ಯವಾದವನ್ನು ಅರ್ಪಿಸ್ತಾ, ಇವತ್ತಿನ ಕಾರ್ಯಕ್ರಮ ಏನು ಆಗಿದ್ರೆ ನೋಡಿ ಮಕ್ಕಳೆಲ್ಲರೂ ಈ ಕಡೆ ಲಕ್ಷ್ಯ ಕೊಡಿ. ಈಗಾಗಲೇ ನಾನು ಬರ್ತಾ ಇರುವಾಗ ಒಂದು ಇದನ್ನು ಹೇಳ್ತಾ ಇದ್ರಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮ್ಮ ಯೋಗ ಮಾಸ್ಟರ್ ಹೇಳ್ಕೊಡ್ತಾ ಇದ್ರು. ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ, ರಾಮತಾರಕ ಮಂತ್ರ ಅಂತ ಹೆಸರು ಇದಕ್ಕೆ. ಏನು? ರಾಮತಾರಕ ಮಂತ್ರ. 13 ಅಕ್ಷರ ಉಳ್ಳಂತಹ ರಾಮತಾರಕ ಮಂತ್ರ. ಈ ಮಂತ್ರದಲ್ಲಿ 13 ಅಕ್ಷರಗಳಿದ್ದಾವೆ. ಒಂದೊಂದು ಅಕ್ಷರವೂ ಸಹಿತವಾಗಿ ನಮಗೆ ಹಿತಬೋಧನೆಯನ್ನು ಕೊಡುವಂತಹ ಅಕ್ಷರವಾಗಿದೆ. ಈ ಮಂತ್ರವನ್ನು ನಾವು ಪಠನ ಮಾಡುವುದರಿಂದ, ಪ್ರತಿ ದಿವಸವೂ ಎಷ್ಟು ಸಾಧ್ಯವೋ ಅಷ್ಟು ಹೇಳುವುದರಿಂದ, ಜಪ ಮಾಡುವುದರಿಂದ, ಅಥವಾ ಅದನ್ನು ಮತ್ತೆ ಮತ್ತೆ ಆವರ್ತನ ಮಾಡುವುದರಿಂದ ನಮಗಿರ್ತಕ್ಕಂತಹ ಬುದ್ಧಿಯನ್ನು ವಿಕಾಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕೊಟ್ಟಿದ್ದೀರಾ? ಹಾಂ, ಈಗಾಗಲೇ ತಮಗೆಲ್ಲರಿಗೂ ಸಹಿತವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಕಾರ್ಡನ್ನು ಇಟ್ಕೊಂಡಿದ್ದೀರಿ. ಆ ಕಾರ್ಡನ್ನು ತೋರಿಸಿ ನೋಡೋಣ ಮಕ್ಕಳೇ. ಕಾರ್ಡನ್ನು, ಹೌದು, ಆ ಕಾರ್ಡನ್ನು ಎದುರುಗಡೆ ಇಟ್ಕೊಳ್ಳಿ, ಎದುರಿಗೆ ಇಟ್ಕೊಳ್ಳಿ, ಬಲಗೈಯಲ್ಲಿ ಇಟ್ಕೊಳ್ಳಿ, ಬಲಗೈಯಲ್ಲಿ ನಿಮ್ಮ ಮುಖಕ್ಕೆ ಸರಿಯಾಗಿ ಇಟ್ಕೊಳ್ಳಿ. ಹಾಗೆ ರಾಮನಿಗೆ ನಮಸ್ಕಾರ ಮಾಡಬೇಕು. ಶ್ರೀರಾಮ ಹೇಳಿ, ಮಕ್ಕಳೆಲ್ಲ ಹೇಳಿ, ಜಯ ಜಯ ರಾಮ ಶ್ರೀರಾಮ. ನಾನು ಹೇಳ್ಕೊಡ್ತೇನೆ, ಅದೇ ರೀತಿಯಲ್ಲಿ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಅಂದ್ರೆ ಯಾರು? ರಾಮ ಅಂದರೆ ದೇವರು ಅಲ್ವಾ? ನಾವು ರಾಮನನ್ನು ಕಂಡ ತಕ್ಷಣದಲ್ಲಿ ಕೈ ಮುಗಿತೇವೆ. ಆ ರಾಮ ಅಯೋಧ್ಯ ರಾಮ, ಅಯೋಧ್ಯ ಹೇಳುವಂತಹ ಒಂದು ಪಟ್ಟಣ, ಅಯೋಧ್ಯೆಯ ಅಧಿಪತಿಯಾಗಿರ್ತಕ್ಕಂಥವನು ರಾಮ. ಶ್ರೀರಾಮಚಂದ್ರ ತ್ರೇತಾಯುಗದವನು, ತ್ರೇತಾಯುಗದವನು ಶ್ರೀರಾಮಚಂದ್ರ. ಅವನಿಗೆ ಶ್ರೀರಾಮಚಂದ್ರ ಅಂತ ಹೆಸರು. ಸೀತಾರಾಮ ಅಂತಲೂ ಹೇಳ್ತಾರೆ, ಅಯೋಧ್ಯ ರಾಮ ಅಂತ ಹೇಳ್ತಾರೆ. ಅವನು ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥವನು. ಆ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಭಜನೆಯನ್ನು ನಾವು ಮಾಡುವುದರಿಂದ ನಮಗೆ ಬುದ್ಧಿ ವಿಕಾಸ ಆಗ್ತದೆ, ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ, ಓದಿದ್ದೆಲ್ಲ ನೆನಪಿರ್ತದೆ. ಅದಕ್ಕೋಸ್ಕರವಾಗಿ ನಾವು ಶಾಲೆಯಲ್ಲಿ ಆರಂಭದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಬೇಕು. ಹಾಗೆ ಹೇಳಿದಾಗ ರಾಮನ ಅನುಗ್ರಹವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ದೇವರ ಕೃಪಾಶೀರ್ವಾದ ನಮಗೆ ಸದಾ ಕಾಲದಲ್ಲೂ ಇರ್ತದೆ. ಈ ರಾಮ ಹೇಳುವಂತಹ ಶಬ್ದದಲ್ಲಿ ಬಹಳಷ್ಟು ಅರ್ಥ ಇದೆ. ರಾ ಎನ್ನ ತಕ್ಷಣದಲ್ಲಿ ಏನಾಗುತ್ತೆ ಗೊತ್ತಾ? ರಾ ಅಂತ ಹೇಳಿ ಎಲ್ಲರೂ ರಾ ಹೇಳಿ, ಎಲ್ಲ ಮಕ್ಕಳು ಹೇಳಿ ರಾ. ರಾ ಅಂದ ತಕ್ಷಣ ಏನಾಗುತ್ತೆ? ಬಾಯಿ ಕಳ್ಕೊಳ್ತದೆ ಅಲ್ವಾ? ಬಾಯಿ ಕಳ್ಕೊಂಡ ತಕ್ಷಣದಲ್ಲಿ ನಮ್ಮ ದೇಹದ ಒಳಭಾಗದಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಅಂಶಗಳು ಏನಾದರೂ ಇದ್ರೆ ಅದೆಲ್ಲ ಹೊರಗೆ ಬಿದ್ದು ಹೋಗ್ತದೆ, ಹೊರಗೆ ಬೀಳ್ತದೆ. ಮ ಹೇಳಿ. ಮ ಹೇಳುವಾಗ ಏನಾಗುತ್ತೆ? ನಮ್ಮ ತುಟಿಗಳು ಮತ್ತೆ ಮುಚ್ಚಿಕೊಳ್ತದೆ. ಅಂದ್ರೆ ಆ ಹೊರಗೆ ಬಿದ್ದದ್ದು ಮತ್ತೆ ಬರಬಾರದು ಅಂತ ಮುಚ್ಚಿಕೊಳ್ತದೆ. ರಾ ಮ ರಾ ಮ ರಾ ಮ ಈ ರೀತಿಯಲ್ಲಿ ಹೇಳುವಾಗ ನಮಗೇನಾಗುತ್ತೆ? ನಮ್ಮ ದೇಹದಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಯಾವುದೇ ಇದ್ರೂ ಸಹಿತವಾಗಿ ಅದಕ್ಕೆ ಹೊರಗೆ ಬಿದ್ದು ಮ ಅಂದ ತಕ್ಷಣದಲ್ಲಿ ಕವಾಟ ಬಂಧನ ಅಂದ್ರೇನು? ಬಾಯಿ ಮುಚ್ಚಿಕೊಳ್ತದೆ. ಆಗ ಮತ್ತೆ ಅದು ಹೊರಗೆ ಬಿದ್ದಂತಹ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದೊಳಗೆ ಬರುವುದಿಲ್ಲ. ಆಗ ನಾವು ಶುದ್ಧರಾಗ್ತೇವೆ. ಹೀಗೆ ನಾವು ಶುದ್ಧತೆಯನ್ನು ಪಡೆಯುವುದರ ಮೂಲಕವಾಗಿ ನಾವು ಅಧ್ಯಯನವನ್ನು ಮಾಡಿದಾಗ ನಮ್ಮ ಜೀವಿತ ಕಾಲದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಜೀವನ ದೊಡ್ಡದಿದೆ. ಆ ಜೀವನವನ್ನು ನಾವು ಸುಗಮವಾಗಿ ಸಾಗಿಸಿಕೊಳ್ಬೇಕು ಅಂದರೆ ವಿದ್ಯೆ ಕಲಿಬೇಕು, ವಿದ್ಯೆ ಕಲಿಬೇಕು. ಆ ವಿದ್ಯೆ ಕೇವಲ ಸ್ಕೂಲಲ್ಲಿ ಕಲಿದ್ರೆ ಮಾತ್ರ ಸಾಕಾಗೋದಿಲ್ಲ. ಅದಕ್ಕೆ ಪ್ರಚೋದನಾಕಾರಿಯಂತಹ ಕೆಲವಷ್ಟು ಅಂಶಗಳನ್ನು ಅಳವಡಿಸಿಕೊಂಡು ಇದೇ ರೀತಿಯಲ್ಲಿ ಬೇಸಿಗೆ ಶಿಬಿರವನ್ನು ಮಾಡುವುದರಿಂದ, ಅದರಲ್ಲಿ ಪಾಲ್ಗೊಳ್ಳುವುದರಿಂದ ಬೇಗನೆ ಮಕ್ಕಳ ಬುದ್ಧಿಮತ್ತೆಯು ವಿಕಾಸವನ್ನು ಹೊಂದುತ್ತದೆ. ನಾವು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಬೇರೆ ದೇಶದಲ್ಲಿ ಈಗಾಗಲೇ ಏನಾಗಿದೆ ಗೊತ್ತಾ? ನಮ್ಮ ಧರ್ಮ ಗ್ರಂಥವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯನ್ನು ಪ್ರತಿನಿತ್ಯವೂ ಸಹಿತವಾಗಿ ಪಠನ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಸಹಿತವಾಗಿ. ಅಲ್ಲೂ ಬೇಸಿಗೆ ಶಿಬಿರ ಇದೆ. ಬೇರೆ ಬೇರೆ ದೇಶಗಳಲ್ಲೂ, ದುಬೈದಲ್ಲಿದೆ, ಕತಾರ್ನಲ್ಲಿದೆ, ಬೇರೆ ಆಸ್ಟ್ರೇಲಿಯಾದಲ್ಲಿದೆ, ಉಗಾಂಡಾದಲ್ಲಿದೆ, ಬೇರೆ ಬೇರೆ ದೇಶಗಳಲ್ಲೂ ಸಹಿತವಾಗಿ ಶಿಬಿರವನ್ನು ಆಯೋಜಿಸಿದ್ದಾರೆ. ಅಲ್ಲಿ ನಮ್ಮ ಹಿಂದೂ ಮಕ್ಕಳು ಮಾತ್ರ ಅಲ್ಲ, ಬೇರೆ ಬೇರೆ ಜಾತಿಯ ಮಕ್ಕಳು ಸಹಿತವಾಗಿ ಸೇರಿಕೊಳ್ತಾರೆ. ಸೇರಿಕೊಂಡು ಅವರೂ ಸಹಿತವಾಗಿ ಭಗವದ್ಗೀತೆಯನ್ನು ಓದ್ತಾರೆ, ಭಗವದ್ಗೀತೆಯನ್ನು ಹೇಳ್ತಾರೆ. ನಮ್ಮ ಧರ್ಮ ಗ್ರಂಥ ಯಾವುದು? ನಮ್ಮ ಹಿಂದೂ ಧರ್ಮ ಗ್ರಂಥ ಯಾವುದು? ಭಗವದ್ಗೀತೆ. ಭಗವದ್ಗೀತೆ ನಮ್ಮ ಧರ್ಮ ಗ್ರಂಥವಾಗಿದೆ. ಆದ್ದರಿಂದ ಧರ್ಮ ಗ್ರಂಥದ ಶ್ಲೋಕಗಳನ್ನು ನಾವು ಓದ್ತಾ ಇರಬೇಕು. ಯಾಕೆ ಓದಬೇಕು ನೋಡಿ? ಪಾರ್ಥನ ಹೆಸರನ್ನು ಕೇಳಿದ್ದೀರಾ? ಅರ್ಜುನನ ಹೆಸರನ್ನು ಕೇಳಿದ್ದೀರಾ ನೀವು? ಅರ್ಜುನನ ಹೆಸರನ್ನು ಕೇಳಿದ್ದೀರಾ? ಆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಬೋಧನೆ ಮಾಡಿರತಕ್ಕಂತಹ ವಿಷಯ ಎಲ್ಲ ಬರ್ತದೆ ಭಗವದ್ಗೀತೆಯಲ್ಲಿ. ಬೋಧನೆ ಮಾಡಿದ್ದು, ಬೋಧನೆ ಅಂತಂದ್ರೆ ಪಾಠ ಹೇಳಿದ್ದು. ಆದರೆ ಅವನು ಪಾಠಶಾಲೆಯಲ್ಲಿ ಪಾಠ ಕಲ್ತಿಲ್ಲ. ಅರ್ಜುನ ರಣರಂಗದಲ್ಲಿ ಪಾಠವನ್ನು ಕಲ್ತ. ರಣರಂಗ ಅಂದರೆ ಯುದ್ಧ ಭೂಮಿ. ಆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ, ನನ್ನವರೆಲ್ಲರೂ ಸಹಿತವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ಅವರನ್ನೆಲ್ಲ ನಾನು ಹೇಗೆ ಹೊಡಿಲಿ ಪರಮಾತ್ಮ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನೀನು ಮಾಡಬೇಕಂತಹ ಕರ್ತವ್ಯವನ್ನು ನೀನು ಮಾಡು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲಾಪೇಕ್ಷೆ ಇಟ್ಟುಕೊಳ್ಳಬೇಡ, ಕರ್ಮವನ್ನು ಮಾಡು. ಬಾಕಿ ಉಳಿದದ್ದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ.
ಅಂದಾಗ ಪರಮಾತ್ಮನ ಅನುಗ್ರಹ ಯಾವ ರೀತಿಯಲ್ಲಿದೆ ಅಂತ ನಾವು ತಿಳಿದುಕೊಳ್ಳಬೇಕು ಅಂತ ಆದರೆ ಅದು ಕೊನೆಗಿರ್ತದೆ. ಅಂದ್ರೆ ಏನು, ನಾವು ಶ್ರಮಪಟ್ಟು ಮಾಡಿದಾಗ, ಶ್ರಮಪಟ್ಟು ದುಡಿದಾಗ, ಶ್ರಮಪಟ್ಟು ಓದಿದಾಗ ನಮಗೆ ಕೊನೆಗೆ ಪಾಸ್ ಅಥವಾ ನಪಾಸ್ ಅಂತ ಹಾಕಿಬಿಡ್ತಾರೆ ಅಲ್ವಾ. ನಾವು ಮಾಡಿದಂತಹ ಕರ್ತವ್ಯಕ್ಕೆ ಅನುಗುಣವಾಗಿ ಪಾಸು ಅಥವಾ ನಪಾಸು ಹೇಳುವಂತಹದ್ದನ್ನು ಕೊನೆಗೆ ನಮಗೆ ಕೊಡ್ತಾರೆ. ಆದ್ದರಿಂದ ಮಕ್ಕಳೇ, ಪ್ರತಿನಿತ್ಯವೂ ಸಹಿತವಾಗಿ ಸ್ಕೂಲಿನಲ್ಲಿ ಅರ್ಥಾತ್ ಶಾಲೆಯಲ್ಲಿ, ಇದು ನಿಮಗೆ ಒಂದು ಶಾಲೆ ಅಲ್ವಾ, ಬೇಸಿಗೆ ಶಿಬಿರವೂ ಒಂದು ಶಾಲೆ. ಈ ಶಾಲೆಗೆ ಬಂದ ನಂತರದಲ್ಲಿ ನೀವು ಪ್ರಾರ್ಥನೆಯ ಶ್ಲೋಕವನ್ನು ಪಠನ ಮಾಡಿದ ನಂತರ ಶ್ರೀರಾಮ ಭಜನೆ, ಶ್ರೀಕೃಷ್ಣ ಪರಮಾತ್ಮನ ಭಜನೆ, ಜೊತೆಯಲ್ಲಿ ಯೋಗ, ಆನಂತರದಲ್ಲಿ ಸಂಗೀತ, ಹಾಡು ಇತ್ಯಾದಿಗಳ ಮೂಲಕವಾಗಿ ಅಧ್ಯಯನವನ್ನು ಮಾಡಿದರೆ, ಅಭ್ಯಾಸವನ್ನು ಮಾಡಿದರೆ ಒಳ್ಳೆಯ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. 100ಕ್ಕೆ 100 ಅಂಕ ಪಡಿಬೇಕು ಅಂದರೆ ಇದೆಲ್ಲ ಬೇಕು. ಆದ್ದರಿಂದ ನಾವು ಇದನ್ನು ಕಲಿತುಕೊಂಡಾಗ ನಮ್ಮ ಅಭ್ಯುದಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಈ ಶಿಬಿರ ನಡೆಸ್ತಾ ಇರತಕ್ಕಂಥದ್ದೇ ಬಹಳ ಅಪರೂಪ. ಈಗ ಎಲ್ಲೆಲ್ಲೋ ಇದು ನಡಿಬೇಕು, ಎಲ್ಲೋ ಅಪರೂಪವಾಗಿ ನಾವು ಕಾಣುವ ಹಾಗೆ ಬೆಂಗಳೂರಿನಲ್ಲಿ ಒಂದು 3-4 ಕಡೆಯಲ್ಲಿ ಇದೆಯೇನು ಅಷ್ಟೇ ಶಿಬಿರ. ಹಿಂದೆಲ್ಲ ಈ ರೀತಿಯಲ್ಲಿ ಗುರುಕುಲ ಅಂತ ಒಂದು ಮಾಡ್ತಾ ಇದ್ರು, ಗುರುಕುಲ ಅಂತಿತ್ತು. ನೀವು ಈ ಪ್ರಹ್ಲಾದನ ಹೆಸರನ್ನು ಕೇಳಿದ್ದೀರಾ ಮಕ್ಕಳೇ? ಪ್ರಹ್ಲಾದ ಅಂದರೆ ಹಿರಣ್ಯ ಕಶುಪುವಿನ ಮಗನಾದಂತಹ ಪ್ರಹ್ಲಾದನೂ ಸಹಿತನಾಗಿ ಅವನು ಗುರುಕುಲದಲ್ಲಿ ಕಲಿತವನು. ಗುರುಗಳ ಸಮೀಪದಲ್ಲಿ ಹೋಗಿ ಗುರುಕುಲಕ್ಕೆ ಹೋಗಿ ಕಲಿತ. ಹಾಗಂದ ಶ್ರೀಕೃಷ್ಣ ಪರಮಾತ್ಮ, ಬಲರಾಮ ಅವರೂ ಸಹಿತವಾಗಿ ಗುರುಕುಲಕ್ಕೆ ಹೋಗಿ ತಮ್ಮ ಗುರುವಾದಂತಹ ಸಾಂದೀಪನಿ ಮುನಿಯಿಂದ ಎಲ್ಲ 64 ವಿದ್ಯೆಗಳನ್ನು ಕಲಿತರು. ಅಂದಾಗ ಗುರುಕುಲ ಈಗಿಂದಲ್ಲ, ಅದು ರಾಮಾಯಣದ ಕಾಲದಲ್ಲೂ ಇತ್ತು, ಕೃತಯುಗದ ಸಂದರ್ಭದಲ್ಲೂ ಇತ್ತು, ದ್ವಾಪರ ಯುಗದ ಸಂದರ್ಭದಲ್ಲೂ ಇತ್ತು, ಕಲಿಯುಗದಲ್ಲೂ ಇದೆ. ಆದರೆ ಈ ಕಲಿಯುಗದಲ್ಲಿ ಗುರುಕುಲ ಪದ್ಧತಿ ಬೇರೆ, ಪರ್ಣಕುಟೀರದ ಪದ್ಧತಿ ಬೇರೆ, ಆದರೆ ಬೇಸಿಗೆ ಶಿಬಿರದ ಪದ್ಧತಿ ಬೇರೆಯಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾವೆಲ್ಲ ಸಮ್ಮರ್ ಕ್ಯಾಂಪ್, ಬೇಸಿಗೆ ಶಿಬಿರದಲ್ಲಿದ್ದೀರಿ, ತುಂಬ ವಿಶೇಷವಾಗಿ ಕಲಿತುಕೊಳ್ಬೇಕು. ಪ್ರತಿನಿತ್ಯವೂ ಸಹಿತವಾಗಿ ನೀವು ಶ್ಲೋಕ ಪಠನವನ್ನು ಮಾಡಬೇಕು. ಯಾವ ಶ್ಲೋಕವನ್ನು ಪಠನ ಮಾಡಬೇಕು ಮಕ್ಕಳೇ? ಈ ಕಡೆ ಲಕ್ಷ್ಯ ಕೊಡಿ. ಯಾವ ಶ್ಲೋಕವನ್ನು ಪಠನ ಮಾಡಬೇಕು? ಸರಸ್ವತಿ ನಮಗೆ ವಿದ್ಯೆಯನ್ನು ಕೊಡುವವರು ಯಾರು? ಅವಳಿಗೆ ಮತ್ತೊಂದು ಹೆಸರೇನು? ಶಾರದೆ ಅಲ್ವಾ? ಮತ್ತೊಂದು ಹೆಸರು ಶಾರದೆ. ಅವಳು ನಮಗೆ ವಿದ್ಯೆಯನ್ನು ಕೊಡಬೇಕು, ನಾವು ವಿದ್ಯೆಯನ್ನು ತಗೊಳ್ಬೇಕು. ನಾವು ತಗೊಳ್ಳುವಾಗ ಅವಳ ಪ್ರೀತಿಗಾಗಿ ಒಂದು ಶ್ಲೋಕವನ್ನು ಹೇಳಬೇಕು. ಹೇಳಿ, ತಾವೆಲ್ಲ ಹೇಳಿ. ಸರಸ್ವತಿ ನಮಸ್ತುಭ್ಯಂ ಮತ್ತೊಮ್ಮೆ ಹೇಳ್ತಾನೆ ಕೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದು ಒಂದು ಶ್ಲೋಕ. ಇನ್ನೊಂದು ಶ್ಲೋಕ, ನಮಸ್ತೆ ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ಸರಿಯಾಗಲಿಲ್ಲ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಈ 2 ಶ್ಲೋಕವನ್ನು ಪ್ರತಿನಿತ್ಯ ನೀವು ಪಠನವನ್ನು ಮಾಡ್ತಾ ಇದ್ದರೆ ನೀವು ವಿದ್ಯಾವಂತರು. ಬರುವಾಗ ಒಂದು ಬ್ಯಾಗ್ ತೊಗೊಂಡು ಬರ್ತೀರಲ್ಲ, ಆನಂತರ ಹೋಗುವಾಗ ಬ್ಯಾಗ್ ತುಂಬ ವಿದ್ಯೆ ತುಂಬ್ಕೊಂಡು ಹೋಗ್ತೀರಿ. ನೋಡಿ, ಆ ಬ್ಯಾಗ್ ಎಲ್ಲ ಇದೆಯಲ್ಲ, ಬರುವಾಗ ಖಾಲಿ ಇತ್ತು, ಈಗ ಅದೆಲ್ಲ ಹೇಗೆ ತುಂಬ್ಕೊಳ್ತಾ ಇದೆ ನೋಡಿ. ಆ ಬ್ಯಾಗನ್ನು ತುಂಬ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಅಂದರೆ ವಿದ್ಯೆ ಅಷ್ಟು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯೆಯನ್ನು ಕಲಿಯುವುದಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ ಕುಳಿತುಕೊಂಡು ನೀವು ವಿದ್ಯಾಧ್ಯಯನ ಮಾಡಬೇಕು. ಆಗ್ಬೋದಾ ಮಕ್ಕಳೇ? ನಿಮ್ಮ ಆಟ ಪಾಠ ಎಲ್ಲ ಮನೇಲಿ ಇಟ್ಕೊಳ್ಬೇಕು. ಏನು ಮಾಡಬೇಕು? ಆಟ ಪಾಠ ಎಲ್ಲ ಆಟವನ್ನು ಮನೇಲಿ ಇಟ್ಕೊಳ್ಬೇಕು, ಪಾಠವನ್ನು ಇಲ್ಲಿ ಓದಬೇಕು.
ಮನೆಗೆ ಹೋದ ನಂತರ ಯಾರು ಮಕ್ಕಳು ಮೊಬೈಲ್ ಮುಟ್ಟಬಾರ್ದು. ಮೊಬೈಲನ್ನು ನೋಡುವುದು, ಮೊಬೈಲನ್ನು ಮುಟ್ಟುವುದು, ಅಥವಾ ತಂದೆ ಕೈಯಿಂದ ತಾಯಿ ಕೈಯಿಂದ ಮೊಬೈಲ್ ಕಸೋದು ಇತ್ಯಾದಿಗಳನ್ನು ಯಾವುದನ್ನು ಮಾಡಬಾರ್ದು. ಮೊಬೈಲಿನ ಪಾಠಗಳು ನಮಗೆ ಸಮಂಜಸ ಅಲ್ಲ. ನಾವು ಗುರುಗಳಿಂದ ಹೇಳಿಸಿಕೊಂಡಂತಹ ಪಾಠ ನಮ್ಮ ಜೀವನ ಪೂರ್ತಿ ಇರ್ತದೆ. ಆದ್ದರಿಂದ ಈ ಪಾಠವನ್ನು ಶುದ್ಧ ಮನಸ್ಕರಾಗಿ ನಾವು ಕಲಿಯಬೇಕು. ಅಂದಾಗ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ, ಶುಭವಾಗುತ್ತೆ ಮಕ್ಕಳೇ, ಒಳ್ಳೆಯದಾಗಲಿ. ಈಗ ನೀವು ಏನೇನು ಕಲ್ತಿದ್ದೀರಿ ಹೇಳುವಂಥದ್ದನ್ನು ನೋಡೋಣ.